ಹಾಯ್ ಫ್ರೆಂಡ್ಸ್, ಸ್ಯಾಂಡಲ್ವುಡ್ ನಟ ಭಯಂಕರ ವಜ್ರಮುನಿ ಜೀವನದ ಕತೆ ಗೊತ್ತಾ? ಇವರ ಕೊನೆಯ ದಿನಗಳು ಹೇಗಿದ್ದವು? ರಾಜ್ಕುಮಾರ್ ಜೊತೆ ಜಗಳ ಮಾಡ್ಕೊಂಡಿದ್ರಾ? ವಜ್ರಮುನಿ ಪತ್ನಿ ಮಕ್ಕಳು ಏನ್ ಮಾಡ್ತಿದ್ದಾರೆ? ವಜ್ರಮುನಿ ರಾಜಕೀಯ ಜೀವನದ ಬಗ್ಗೆ ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಖಡಕ್ ಆದ ವಾಯ್ಸ್, ರಾಕ್ಷಸನಂತೆ ನಟನೆ. ಇಂಥ ವಜ್ರಮುನಿ 1944ರ ಮೇ 10ರಂದು ಬೆಂಗಳೂರಿನ ಜಯನಗರದಲ್ಲಿ ಜನಿಸಿದ್ರು. ಇವರಿಗೆ ಮೊದಲು ಸದಾನಂದ ಸಾಗರ್ ಅನ್ನೋ ಹೆಸರು ಇತ್ತು. ಒಕ್ಕಲಿಗ, ಅದರಲ್ಲೂ ಹಳ್ಳಿಕಾರ್ ಸಮುದಾಯಕ್ಕೆ ಸೇರಿದ ಕುಟುಂಬ ಇವರದ್ದಾಗಿತ್ತು. ಇವರ ಮನೆ ದೇವರು ವಜ್ರ ಮುನೇಶ್ವರ ಆಗಿದ್ರಿಂದ ನಂತರದಲ್ಲಿ ಸದಾನಂದ್ಗೆ ವಜ್ರಮುನಿ ಅಂತ ಮರುನಾಮಕರಣ ಮಾಡಲಾಯಿತು. 7 ಜನ ಮಕ್ಕಳಲ್ಲಿ ವಜ್ರಮುನಿಯೇ ದೊಡ್ಡವರಾಗಿದ್ರು. ತಂದೆ ಆರ್ ವಜ್ರಪ್ಪ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಕಾರ್ಪೊರೇಟರ್ ಕೂಡ ಆಗಿದ್ರು. ರಾಜಕಾರಣಿ, ಶಿಕ್ಷಣ ತಜ್ಞ ದಯಾನಂದ ಸಾಗರ್ ವಜ್ರಮುನಿಗೆ ಅಂಕಲ್ ಆಗ್ಬೇಕು. ಇಂಥ ಕುಟುಂಬದಲ್ಲಿ ಹುಟ್ಟಿದ ವಜ್ರಮುನಿಗೆ ಓದು ತಲೆಗೆ ಹತ್ತಲಿಲ್ಲ. ಕಾಲೇಜ್ ಡ್ರಾಪ್ ಔಟ್ ಆದ ವಜ್ರಮುನಿ ಸಿನಿಮಾಟೋಗ್ರಫಿಯಲ್ಲಿ ಡಿಗ್ರಿ ಪಡ್ಕೊಂಡ್ರು. ನಂತರದಲ್ಲಿ ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಲ್ಲಿ ಆಕ್ಟಿಂಗ್ ಮಾಡೋಕೆ ಶುರು ಮಾಡಿದ್ರು. ರಾವಣ ಪಾತ್ರದಲ್ಲಿ ವಜ್ರಮುನಿ ಅಬ್ಬರ ಕಂಡು ಫೇಮಸ್ ಡೈರೆಕ್ಟರ್ ಪುಟ್ಟಣ್ಣ ಕಣಗಾಲ್ಗೆ ತುಂಬಾ ಖುಷಿ ಆಯಿತು. ತಮ್ಮ 1000 ಮೆಟ್ಟಿಲು ಅನ್ನೋ ಸಿನಿಮಾದಲ್ಲಿ ಚಾನ್ಸ್ ಕೊಟ್ರು. 1969ರಲ್ಲಿ ಮಲ್ಲಮ್ಮನ ಪವಾಡ ಸಿನಿಮಾದಲ್ಲೂ ವಜ್ರಮುನಿಗೆ ಅವಕಾಶ ಸಿಕ್ತು. ಇದಾದ್ಮೇಲೆ ವಜ್ರಮುನಿ ತಿರುಗಿ ನೋಡ್ಲೇ ಇಲ್ಲ. ಒಂದರ ಮೇಲೊಂದರಂತೆ ಸಿನಿಮಾದಲ್ಲಿ ಅವಕಾಶಗಳು ಹುಡುಕಿ ಬಂದ್ವು. ಸ್ಯಾಂಡಲ್ವುಡ್ ನ ಎಲ್ಲ ಹಿರಿಯ ನಟರ ಜೊತೆ ನಟಿಸಿ ಸೈ ಎನ್ನಿಸಿಕೊಂಡ್ರು. ಬಹುತೇಕ ಸಿನಿಮಾಗಳಲ್ಲಿ ಇವರು ನೆಗೆಟಿವ್ ರೋಲ್ ನಲ್ಲೇ ಕಾಣಿಸಿಕೊಂಡ್ರು. ಇವರ ನಟನೆಗೆ ನಟ ಭಯಂಕರ ಅನ್ನೋ ಬಿರುದು ಕೂಡ ಸಿಕ್ತು. ವಜ್ರಮುನಿ ಕಳನಟನೆಯನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ರು ಅಂದ್ರೆ ಎಷ್ಟೋ ಜನ ಅವರನ್ನ ನೇರವಾಗಿ ನೋಡಿದ್ರು ಹೆದರಿ ಬಿಡ್ತಿದ್ರು. ಮಕ್ಕಳು ಹೆಂಗಸರು ವಜ್ರಮುನಿಯನ್ನ ಕಂಡ್ರೆ ದೂರ ಹೋಗ್ತಿದ್ರಂತೆ. ಅಷ್ಟೇ ಯಾಕೆ, ಇಂದಿಗೂ ಟಿವಿಯಲ್ಲಿ ಹಳೆ ಸಿನಿಮಾ ಹಾಕೊಂಡು ಕೂತ್ರೆ ಮನೆಯಲ್ಲಿರೋ ಹೆಂಗಸರು, ಅಜ್ಜಿಯರು ವಜ್ರಮುನಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಯಾಕಂದ್ರೆ ವಜ್ರಮುನಿ ಅಷ್ಟು ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಿದ್ರು. ಸುಮಾರು 225ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ವಜ್ರಮುನಿಗೆ ಹಲವು ಪ್ರಶಸ್ತಿಗಳು ಕೂಡ ಒಲಿದು ಬಂದಿವೆ. ಸಿನಿಮಾ ನಟನೆ ಜೊತೆ ವಜ್ರಮುನಿ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿ ಒಂದಷ್ಟು ದುಡ್ಡು ಕಳ್ಕೊಂಡ್ರು. 1944ರಲ್ಲಿ ವಜ್ರಮುನಿ ರಾಜಕೀಯಕ್ಕೆ ಬರಲು ನಿರ್ಧರಿಸಿದ್ರು. ಬಸವನಗುಡಿ ವಿಧಾನಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಆದ್ರೆ ಸಿನಿಮಾದಲ್ಲಿ ವಿಲನ್ ಆಗಿ ನೋಡಿದ್ದ ಜನ ವಜ್ರಮುನಿಯನ್ನ ಮನೆಗೆ ಸೇರಿಸಲಿಲ್ಲ. ಕೊನೆಗೆ ತಮ್ಮ ಪತ್ನಿಯನ್ನ ಕರ್ಕೊಂಡು ಹೋಗಿ ವಜ್ರಮುನಿ ಮತಯಾಚಿಸಬೇಕಾಯ್ತು. ಆದ್ರೂ ಗೆಲುವು ಸಾಧ್ಯವಾಗಲಿಲ್ಲ. ಇದರಿಂದ ವಜ್ರಮುನಿಗೆ ತುಂಬಾ ನೋವಾಗಿತ್ತು. ವಯಸ್ಸಾಗ್ತಾ ಹೋದಂತೆ ವಜ್ರಮುನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಶುರುವಾಯಿತು. ಸಿನಿಮಾದಲ್ಲಿ ಕಣ್ಣು ಕೆಂಪಗೆ ಕಾಣಲಿ ಅಂತ ಕಣ್ಣಿಗೆ ಸಿಗರೆಟ್ ಹೊಗೆ ಬಿಟ್ಟುಕೊಳ್ತಿದ್ರಂತೆ. ಜೊತೆಗೆ ರಾತ್ರಿ ವೇಳೆ ಶೂಟಿಂಗ್ ಇರ್ತಿದ್ದರಿಂದ ನಿದ್ರೆ ಬಾರದಿರಲಿ ಅಂತ ಸ್ಮೋಕಿಂಗ್ ಮತ್ತು ಎಣ್ಣೆ ಹೊಡೆಯೋ ಅಭ್ಯಾಸ ಕೂಡ ಇತ್ತು. ಇದು ಕಾಲ ಕಳೆದಂತೆ ದೊಡ್ಡ ತೊಂದರೆ ಕೊಟ್ಟು ಬಿಡ್ತು. 1998ರಲ್ಲಿ ಕಿಡ್ನಿಗೆ ಸಂಬಂಧಿಸಿದ ಕಾಯಿಲೆ ಶುರುವಾಯಿತು. ಡಯಾಲಿಸಿಸ್ ಮಾಡೋದು ಅನಿವಾರ್ಯವಾಯಿತು. ಆದ್ರೂ ಕೂಡ 2003ರವರೆಗೆ ಸಿನಿರಂಗದಲ್ಲಿ ಆಕ್ಟಿವ್ ಆಗಿಯೇ ಇದ್ರು. ಸ್ವಲ್ಪ ಟೈಮ್ ಆದ್ಮೇಲೆ ಡಯಾಬಿಟಿಸ್ ಸಮಸ್ಯೆ ಕೂಡ ಶುರುವಾಯಿತು. ಎಲ್ಲವೂ ಒಟ್ಟಾಗಿ ವಜ್ರಮುನಿಯನ್ನ ತುಂಬಾ ಕಾಡಿದ್ವು. ತುಂಬಾ ವೀಕ್ ಆಗಿದ್ದ ವಜ್ರಮುನಿ ಹಾಸಿಗೆ ಹಿಡಿದು ಹಲವು ದಿನಗಳ ಕಾಲ ನರಳಾಡಿದ್ರು. ಕೊನೆಗೆ 2006ರ ಜನವರಿ 5ರಂದು ವಿಧಿವಶರಾದ್ರು. ವಜ್ರಮುನಿ ಆರಂಭದಲ್ಲಿ ರಾಜ್ಕುಮಾರ್ ಜೊತೆ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು. ಮಯೂರ, ಸಂಪತ್ತಿಗೆ ಸವಾಲ್, ದಾರಿ ತಪ್ಪಿದ ಮಗ, ಪ್ರೇಮದ ಕಾಣಿಕೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಜೊತೆಯಾದ್ರು. ಕಾಲ ಕಳೆದಂತೆ ತಮ್ಮದೇ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರಿಂದ ರಾಜ್ಕುಮಾರ್ ಅವರ ಜೊತೆ ನಟನೆ ಕಡಿಮೆ ಆಯಿತು. ಹೀಗಾಗಿ ಆಗ ವಜ್ರಮುನಿ ಮತ್ತು ರಾಜ್ಕುಮಾರ್ ಮಧ್ಯೆ ಏನೋ ನಡೆದಿದೆ, ಹೀಗಾಗಿ ಇಬ್ರು ಒಟ್ಟಿಗೆ ನಟಿಸ್ತಿಲ್ಲ ಅನ್ನೋ ಗಾಸಿಪ್ ಹರಡಿತ್ತು. ನಂತರ ಖುದ್ದು ವಜ್ರಮುನಿಯೇ ಸಂದರ್ಶನವೊಂದರಲ್ಲಿ ಮಾತನಾಡಿ ಹಾಗೇನೂ ಇಲ್ಲ, ನಾವಿಬ್ರು ಚೆನ್ನಾಗೇ ಇದ್ದೀವಿ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಪರ್ಸನಲ್ ಜೀವನಕ್ಕೆ ಬರೋದಾದ್ರೆ ವಜ್ರಮುನಿ ತಮ್ಮ ಫ್ಯಾಮಿಲಿ ಫ್ರೆಂಡ್ ಮಗಳು ಲಕ್ಷ್ಮಿ ಅನ್ನೋರನ್ನ 1967ರಲ್ಲಿ ಮದುವೆ ಆದ್ರು. ದಂಪತಿಗೆ 3 ಗಂಡು ಮಕ್ಕಳಿದ್ದಾರೆ. ದೊಡ್ಡ ಮಗ ವಿಶ್ವನಾಥ್, ಚಿಕ್ಕ ಮಗ ಜಗದೀಶ್. ಮತ್ತೊಬ್ಬ ಮಗನ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅಂದ ಹಾಗೆ ಈ 3 ಮಕ್ಕಳು ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಒಂದೇ ಮನೆಯಲ್ಲಿ ವಾಸವಿದ್ದಾರೆ. ವಜ್ರಮುನಿ ಅವರು ಅಷ್ಟು ದೊಡ್ಡ ನಟ ಆದ್ರೂ ಕೂಡ ಮಕ್ಕಳನ್ನ ಮಾತ್ರ ಆ ದಾರಿಯಲ್ಲಿ ನೋಡಲು ಇಷ್ಟಪಡಲಿಲ್ಲ. ಬದಲಿಗೆ ಕೃಷಿ ಕಡೆಗೆ ಅವರ ಆಸಕ್ತಿಯನ್ನ ಹೆಚ್ಚಿಸಿದ್ರು. ಅಪ್ಪನ ಆಸೆಯಂತೆ 3 ಮಕ್ಕಳು ಕೃಷಿ, ನರ್ಸರಿ ಫಾರಂ ನೋಡಿಕೊಳ್ತಿದ್ದಾರೆ. ಇನ್ನು ವಜ್ರಮುನಿಗೆ 4 ಮೊಮ್ಮಕ್ಕಳು. ಜಗದೀಶ್ ಅವರ ಹಿರಿಯ ಮಗಳು ಅನಿಕಾ ಸ್ಕೇಟಿಂಗ್ ನಲ್ಲಿ ನ್ಯಾಷನಲ್ ಆಟಗಾರ್ತಿಯಾಗಿದ್ದು, ಮಗ ಆಕರ್ಷ್ ಅಜ್ಜನ ರೀತಿ ನಟನೆಯಲ್ಲಿ ಆಸಕ್ತಿ ಹೊಂದಿದ್ದಾರೆ. ಈಗಾಗಲೇ ಸಿನಿಮಾದಲ್ಲೂ ನಟಿಸುತ್ತಿದ್ದಾರೆ. ಇನ್ನು ವಿಶ್ವನಾಥ್ ಅವರಂತೂ ನೋಡಲು ಸೇಮ್ ವಜ್ರಮುನಿ ಅವರಂತಿದ್ದು ಇವರಿಗೂ ಕೂಡ 2 ಮಕ್ಕಳಿದ್ದಾರೆ. ವಜ್ರಮುನಿ ಆಸೆಯಂತೆ ಮಕ್ಕಳೆಲ್ಲ ತುಂಬು ಕುಟುಂಬದಲ್ಲಿದ್ದು ಕೃಷಿ ಮಾಡಿಕೊಂಡಿದ್ದಾರೆ. ತಾಯಿ ಲಕ್ಷ್ಮಿ ಅವರನ್ನ ಚೆನ್ನಾಗಿ ನೋಡಿಕೊಳ್ತಿದ್ದಾರೆ. ಗೆಳೆಯರೇ,
ಇದು ನಟ ಭಯಂಕರ ಅಂತಲೇ ಹೆಸರಾದ ವಜ್ರಮುನಿ ಜೀವನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ನಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.